ಸರ್, ಈಗ ನಾಳೆ ಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರು ಭೇಟಿ ಆಗ್ತಾ ಇದ್ದಾರೆ. ರಾಜ್ಯದಲ್ಲೂ ಕೂಡ ಶಫಲ್ ಆಗ್ಬೇಕು ಅನ್ನೋದೊಂದಿತ್ತು ಸರ್. ರೀಶಫಲ್ ಆಗದ್ದು ಸುಮಾರು 6 ತಿಂಗಳಿಂದ ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಪಕ್ಷದ ವರಿಷ್ಠರು, ಮುಖಂಡರು ಎಲ್ಲರೂ ಸೇರಿ ನವೆಂಬರ್ 20ನೇ ತಾರೀಕು ಆಸ್ಪಾಸ್ 2.5 ವರ್ಷ ನಂತರ ರೀಶಫಲ್ ಮಾಡ್ತೀವಿ, ಪುನರ್ರಚನೆ ಮಾಡ್ತೀವಿ ಅಂತ ನಮಗೆ ಹೇಳಿದರು. ಆ ಒಂದು ರೀತಿಯಿಂದ ತಾವು ನೋಡಿದ್ರೆ ಈಗ 3 ವರ್ಷ ನಮ್ಮ ಸರ್ಕಾರ ಒಳ್ಳೆ ರೀತಿಯಿಂದ ಗ್ಯಾರಂಟಿಯನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಜನರಿಗೆ ಮುಟ್ತಕ್ಕಂಥ ಎಲ್ಲ ನಾವು ಹೇಳಿದ್ದು ನುಡಿದಂತೆ ನಡೆದಿರುವಂಥ ನಮ್ಮ ಸರ್ಕಾರ ಕೆಲಸವನ್ನು ಮಾಡಿದೆ. ಸೊ ಮನೆಯೂ ಕೂಡ ತುಮಕೂರಲ್ಲಿ ಒಂದು ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ಆಯಿತು. ನಮ್ಮ ಪಕ್ಷದ, ನಮ್ಮ ಸರ್ಕಾರದ ಏನೇನು ಸಾಧನೆ ಇದೆ ಎಲ್ಲವನ್ನು ಕೂಡ ಹೇಳಿದ್ವಿ. ಸೊ ಬಹುಶಃ ನಂಗೆ ತಿಳಿದಿರುವಂತೆ ಪಕ್ಷದ ವರಿಷ್ಠರು, ಹೈಕಮಾಂಡ್ ನಮ್ಮ ನಾಯಕರಿಗೆ, ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಉಪಮುಖ್ಯಮಂತ್ರಿ ಅವರಿಗೆ ಮತ್ತು ಎಲ್ಲ ಹಿರಿಯ ನಾಯಕರಿಗೆ ಕೆಲವರಿಗೆ ಕರೆದಿದ್ದಾರೆ. ಒಂದಂತೂ ನಮ್ಮ ಈಗ ರಾಜ್ಯಸಭಾ ಚುನಾವಣೆ ಇದೆ, ಹಾಗೂ MLC ಆಯ್ಕೆ ಮಾಡ್ತಕ್ಕಂಥ ಒಂದು ಚುನಾವಣೆಯೂ ಕೂಡ ಇದೆ. ಅದ್ರ ಜೊತೆಯಾಗಿ ಮುಂದೆ ಏನೇನು ಮಾಡಬೇಕು ರೀಶಫಲ್ ಬಗ್ಗೆ ಇರಬಹುದು ಅಂತ ಮುಂದೆ ಇರ್ತಕ್ಕಂಥ 1-2 ದಿವಸದಲ್ಲಿ ಎಲ್ಲರೂ ಗೊತ್ತಾಗ್ತದೆ. ಸರ್, ಈಗ 3-4 ಬಾರಿ ಗೆದ್ದಂತ ನೀವು ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ. ಹೌದು, ಇದಕ್ಕೇನು ಹೇಳ್ತೀರಿ? ಇಲ್ಲ, ನಾವು 3-4 ಸತಿ ಗೆದ್ದವರು ಬಹಳಷ್ಟು ಜನ ನಾವು ಇದ್ದೀವಿ. ಸೊ ನಮಗೆ ಒಂದು ಅವಕಾಶ ನೀಡಬೇಕು ಅಂತ ಈಗಂತಲ್ಲ, ಮೊದಲಿಂದ ನಾವು ಕೇಳ್ತಾ ಬಂದಿದ್ದೀವಿ. ಖಂಡಿತವಾಗಿ ನಮ್ಮ ಪಕ್ಷದ ವರಿಷ್ಠರು ನಮ್ಮೆಲ್ಲರ ಒಂದು ನಿಷ್ಠೆಯನ್ನು ನೋಡಿ, ನಾವು ಮಾಡಿರುವಂಥ ಒಂದು ಕಾರ್ಯವೈಖರಿ ನೋಡಿ ನಾವು ಮಾಡಿರುವಂಥ, ನಮಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿಯಲ್ಲಿ ಏನೇನು ಕೆಲಸ ಮಾಡಿದ್ದೀವಿ, ಯಾವ ಒಂದು ರೀತಿಯಿಂದ ಕೆಲಸ ಮಾಡಿದ್ದೀವಿ ಎಲ್ಲವನ್ನು ಗಣನೆಯಲ್ಲಿ ತಗೊಂಡು ನಮಗೆ ಖಂಡಿತವಾಗಿ ಒಂದು ಅವಕಾಶ ನೀಡ್ತಾರಂತ ಒಂದು ವಿಶ್ವಾಸ ಇದೆ. ಒಂದು ಅವಕಾಶ ಕೊಡಿದ ಕ್ಲೈಮ್ ಮಾಡ್ತಾರೆ ಖಂಡಿತವಾಗಿ. ನಾನು ಈಗಂತಲ್ಲ, 2018ರಲ್ಲೂ ಕೂಡ ನಾನು ಕ್ಲೇಮ್ ಮಾಡಿದ್ದೆ. ಅಂತ ಒಂದು ಸಂದರ್ಭದಲ್ಲಿ ನನಗೆ ದೆಹಲಿಯ ಒಂದು ವಿಶೇಷ ಪ್ರತಿನಿಧಿ ಅಂತ ಒಂದು ಅವಕಾಶ ಮಾಡಿಕೊಟ್ರು. ನಂತರ ವಿರೋಧ ಪಕ್ಷದಲ್ಲಿದ್ದಾಗ ಮುಖ್ಯ ಸಚೇತಕನಾಗಿ ನಾನು ನಮ್ಮ ವಿರೋಧ ಪಕ್ಷದ ನಾಯಕರಾಗಿ ಅವಾಗ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಜೊತೆನೂ ಕೂಡ ನಾನು ಕೆಲಸ ಮಾಡಿದ್ದೀನಿ, ಪಕ್ಷಕ್ಕಾಗಿ ಕೂಡ ನಾವು ಕೆಲಸ ಮಾಡಿದ್ದೀವಿ. ಅದ ನಂತರ ಇವತ್ತು ನನಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮೊನ್ನೆ 18ನೇ ತಾರೀಕಿಗೆ ನಮ್ಮ ಬೋರ್ಡ್ ಮೀಟಿಂಗು ಕೂಡ ನಾವು ಮಾಡಿದ್ದೇವೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಿರುವಂಥ ಅನೇಕ ಕೆಲಸಗಳು, ಅಭಿವೃದ್ಧಿ ಕೆಲಸಗಳಿಗಾಗಲಿ, ಆವಿಷ್ಕಾರ ಕಾರ್ಯಕ್ರಮಗಳಾಗಲಿ, ಏನೇನು ಮಾಡಿದ್ದೀವಿ ಅದೆಲ್ಲ ನಮ್ಮ ವರಿಷ್ಠರ ಗಮನದಲ್ಲಿದೆ. ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಈ ಬಾರಿ ನನಗೆ ಒಂದು ಅವಕಾಶ ಕೊಡ್ತಾರಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಈಗ CM ಕರೆದಿರೋದು ಅಧಿಕಾರ ಸ್ಥಾನಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡೋದಕ್ಕೆ ಅನ್ನೋದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ದಟ್ಟವಾಗಿ ನಡೀತಾ ಇದೆ. ಆದರೆ ಮೇನ್ಲಿ ಬಹುಶಃ ಈ ಒಂದು ಜೂನ್ 1ನೇ ತಾರೀಕಿಗೆ ನಾಮಿನೇಷನ್ ಏನು ಪ್ರಾರಂಭ ಆಗ್ತದೆ, ರಾಜ್ಯಸಭಾ ಆಗಲಿ ಮತ್ತು ಈ ಒಂದು MLC ಚುನಾವಣೆ, ಅದ್ರ ಜೊತೆಯಾಗಿ ಎಲ್ಲವನ್ನೂ ಕೂಡ ಚರ್ಚೆ ಆಗಬೇಕು. ಯಾಕಂದರೆ ಮುಂದೆ ಬರ್ತಕ್ಕಂಥ 2028ರಲ್ಲಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ರೀತಿಯಿಂದ ನಾವು ಕೇರಳದಲ್ಲಿ ನಾವು ಗೆದ್ದಿದ್ವಿ, ಆ ಒಂದು ರೀತಿಯಿಂದ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು. ಈಗಿಂದ ನಾವು ಕೆಲಸ, ಮಾನ್ಯ ಮುಖ್ಯಮಂತ್ರಿಯವರಾಗಲಿ, ಉಪಮುಖ್ಯಮಂತ್ರಿಯವರಾಗಲಿ, ಪಕ್ಷದ ವರಿಷ್ಠರಾಗಲಿ ಎಲ್ಲರೂ ಕೂಡ ಒಂದು ಚಿಂತನೆ ನಾವು ಮಾಡ್ತಾ ಇದ್ವಿ. ಈಗಿಂದಾನೇ ಪ್ರಾರಂಭ ಮಾಡಿ 2028 ನಮ್ಮ ಟಾರ್ಗೆಟ್ ಇದೆ. ಸರ್, ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ, CM ಅವರು CM ಆಗ್ತಾರೆ ಅನ್ನೋ ಚರ್ಚೆಗಳ ನಡುವೆ ಈ ಶಫಲ್ ಆಗುತ್ತೆ ಸರ್? ಇದು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ನಾನು ಪದೇ ಪದೇ ಹೇಳಿದ್ದೀನಿ, ನಮ್ಮ ಅಲಾ ಕಮಾನ್, ಹೈಕಮಾಂಡ್ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನಿದೆ, ಅವ್ರು ಏನು ಒಂದು ತೀರ್ಮಾನವನ್ನು ತಗೊಳ್ತಾರೆ ಪಕ್ಷದ ಒಂದು ಹಿತದೃಷ್ಟಿಯಲ್ಲಿ 2028 ಗಮನದಲ್ಲಿಟ್ಕೊಂಡು ಯಾವೊಂದು ರೀತಿಯಿಂದ ಒಂದು ತೀರ್ಮಾನವನ್ನು ತಗೊಳ್ತಾರೆ, ಅದಕ್ಕೆ ನಮ್ಮ ಪಕ್ಷದ ಎಲ್ಲ ಶಾಸಕರು ನಾವು ಬದ್ಧರಾಗಿದ್ದೀವಿ ಅಂತ ಪದೇ ಪದೇ ನಾವೆಲ್ಲ ಹೇಳಿದ್ದೀವಿ. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಲ್ಲ, ಅದು ನಾಳೆ ಕರೆದಿದ್ದಾರೆ. ಯಾವೊಂದು ರೀತಿಯ ಚರ್ಚೆ ಆಗ್ತದೆ, ಯಾವಾಗ ಆಗ್ತದೆ, ಅದು ಪಕ್ಷದ ಹೈಕಮಾಂಡ್ ತಾವು ಕೇಳಬೇಕಾಗ್ತದೆ. ಅದ ನಂತರ ನಮ್ಗೆ ಗೊತ್ತಾಗ್ತದೆ. ನೀವು ಕರೀತಾ ಇದ್ದಾರೆ, ಗೊಂದಲ ಬಗೆಹರಿಸ್ಬಿಡ್ಲಿ, ಕೆಲಸ ಮಾಡ್ಬಿಡ್ಲಿ. ಹೌದು, ಇದು ಗೊಂದಲ ಇದ್ದಿದ್ದು ನಮ್ಮ ಪಕ್ಷದಲ್ಲಿ ನಮ್ಮ ವಿರೋಧ ಪಕ್ಷದವರು ಹೆಚ್ಚಿನ ರೀತಿಯಿಂದ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪಕ್ಷದ ಮೇಲೆ ಟೀಕೆ ಪ್ರಹಾರ ಮಾಡಕ್ಕೆ ಅವ್ರಿಗೆ ಬೇರೆ ಏನೂ ಇಲ್ಲ. ಅದಕ್ಕೆ ಆ ಒಂದು ಕಾರಣಕ್ಕಾಗಿ ಪದೇ ಪದೇ ನಮ್ಗೆ ಈ ವಿಷಯ ಬಗ್ಗೆನೇ ಅವ್ರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಗೊಂದಲ ಏನು ಕೆಲವು ಕಡೆ ಏನು ಸೃಷ್ಟಿಯಾಗಿದೆ, ಅದಕ್ಕೂ ಕೂಡ ಒಂದು ಡಿಸಿಷನ್ ತಗೋದು. ಇವಾಗ ಪೆಟ್ರೋಲು ಡೀಸೆಲ್ ಇರ್ತಕ್ಕಂಥ ಒಂದು ಪರಿಸ್ಥಿತಿ ತಾವು ನೋಡಿದ್ರಿ.
ಇದೇ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಅವಾಗ ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಅವರು ಅವರ ಹೆಗಲ ಮೇಲೆ ಸಿಲಿಂಡರನ್ನು ಹೊತ್ಕೊಂಡು ಅವರು ನಮ್ಮ UPA ಸರ್ಕಾರ ಮೇಲೆ ಪ್ರತಿಭಟನೆ ಎಲ್ಲ ಮಾಡಿದರು. ಆವಾಗ ಎಷ್ಟಿತ್ತು ಒಂದು ಸಿಲಿಂಡರ್? ಬರೀ 400 ರೂಪಾಯಿ ಇತ್ತು. 400ರಲ್ಲಿ ಬಡವರಿಗೆ 200 ರೂಪಾಯಿ ಸಬ್ಸಿಡಿ ಸಿಗ್ತಾ ಇತ್ತು. ಹಾಗಾದರೆ ಕೇವಲ 200 ರೂಪಾಯಿ ಕೊಡಬೇಕಾಗಿತ್ತು. ಇವತ್ತು 1000 ದಾಟಿದೆ, ಏನು ಸಬ್ಸಿಡಿ ಇಲ್ಲ, ಏನು ಮಾಡ್ತಾ ಇದೆ? ಪೆಟ್ರೋಲ್ 70 ರೂಪಾಯಿ ಇತ್ತು, ಇವಾಗ 110 ರೂಪಾಯಿ ಆಗಿದೆ. ಡೀಸೆಲ್ ಆಗಿದೆ, ಬೆಲೆ ಏರಿಕೆ ಆಗ್ತಿದೆ, ಪ್ರೈಸ್ ರೈಸ್ ಆಗ್ತಾ ಇದೆ. ಅವರು ಕಳೆದ 12 ವರ್ಷದಲ್ಲಿ ಮಾಡಿರುವಂತಹ ಒಂದು ಸಾಧನೆ ಏನು ಅಂತ ವಿರೋಧ ಪಕ್ಷದವರಷ್ಟೇ ಅಲ್ಲ, ನಾವು ಇಡೀ ನಮ್ಮ ದೇಶದ 140 ಕೋಟಿ ಜನಸಂಖ್ಯೆ ಏನಿದೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿರ್ಮಾಣ ಆಗ್ತದೆ. ಯಾರೆಲ್ಲ ಅರ್ಹ ಮತದಾರರು ಅವ್ರ ಮಾತ್ರ ಗ್ಯಾರಂಟಿ ಯೋಜನೆಯನ್ನ ಮುಗಿಸಬೇಕು ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗಿದೆ. ಈಗ SIR ಒಂದು ರೀತಿಯಿಂದ ಏನು ಮಾಡ್ತಾ ಇದ್ದಾರೆ ತಾವೆಲ್ಲ ಕಡೆ ನೋಡಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದುರ್ಬಳಕೆ ಆಗಕೂಡ್ದು. ಇವತ್ತು BJP ಯಾವೊಂದು ರೀತಿಯಿಂದ ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ಒಂದು ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಿ ಈ ಒಂದು ವೋಟರ್ ID ಗಳೆಲ್ಲ ಡಿಲೀಟ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಂಡು ಈ ಥರ ಮಾಡಿಕೊಡ್ತು ಅಂತ ನಾವು ನೋಡ್ಕೊಳ್ತೀವಿ. ಇದು ಗ್ಯಾರಂಟಿ ಒಂದಷ್ಟು ಪರಿಷ್ಕರಣೆ ಮಾಡಬೇಕು ಅನ್ನೋದು ಚರ್ಚೆ. ನಿಮ್ಮ ಅಭಿಪ್ರಾಯ ಶಾಸಕರು? ಗ್ಯಾರಂಟಿ ಅಂದರೆ ಈಗಾಗಲೇ ತಾವು ನೋಡಿದ್ದೀರಿ, ಸುಮಾರು 1,40,000 ಕೋಟಿ ಕಳೆದ ಒಂದು 3 ವರ್ಷದಲ್ಲಿ 36 ತಿಂಗಳಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡ ಮನುಷ್ಯನಿಗೆ ಮುಟ್ತಕ್ಕಂಥ ಕೆಲಸ ನಮ್ಮ ಪಕ್ಷ ಮಾಡಿದೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಇತಿಹಾಸದಲ್ಲಿ ಯಾರು ಕೂಡ ಮಾಡಿಲ್ಲ. ಕೆಲವರು ಜನ 1-2 ಗ್ಯಾರಂಟೀಸ್ಗಳು ಅನುಷ್ಠಾನ ಮಾಡಿದ್ದಾರೆ. ನಾವು ನೋಡಿದ್ದೀರಿ, ಇವಾಗ ಬೇರೆ ಬೇರೆ ಕಡೆ 1-2 ಮಾಡಿದ್ದಾರೆ. ಆದರೆ ಎಲ್ಲವನ್ನು ಹೇಳಿದ್ದವನ್ನು ಮಾಡಿ ಅದ್ರ ಜೊತೆ 6ನೇ ಗ್ಯಾರಂಟಿಯೂ ಕೂಡ ನಾವು ಜನರಿಗೆ, ರೈತರಿಗೆ ಒಂದು ಭೂ ಖಾತೆ ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸ ನಮ್ಮ ಮಾಡ್ತಾ ಇದೆ. ನಾವು ಹೇಳಿದ್ದನ್ನು ಮೀರಿ ಮಾಡ್ತಕ್ಕಂಥ ಇಡೀ ರಾಷ್ಟ್ರ ಮಟ್ಟದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ ಅಂತ ಹೇಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.